ಯಾಕಮ್ಮ ಈಗ ತಲೆ ತೆಗಿಸ್ತಿದ್ಯಾ? ಅವ್ನ ಆ ಕೆಲ್ಸ ಎಲ್ಲ ಮಾಡಿದ್ದು ನಿನ್ಗೋಸ್ಕರನೇ ಅಲ್ವಾ? ಸೀನು ಮೇಲಿರೋ ಪ್ರೀತಿಯಿಂದ ನೀನು ಅವನ್ ಪರ ಮಾತಾಡಕ್ ಬರ್ತಿದೀಯ. ಆದ್ರೆ 25 ವರ್ಷದಿಂದ ಅವನ ಬಗ್ಗೆ ಅವನಿಗೆ ಗೊತ್ತಿರುತ್ತಲ್ವಾ? ಅವನ್ ಏನು ಅಂತ ಅವನ್ಗೆ ಹೇಳಕ್ ಹೇಳು. ಒಂದು ಹುಡುಗಿನ ಪ್ರಶ್ನಿಸಿದಾಗ ತಲೆ ತಗ್ಸಿದ್ಲು ಅಂದ್ರೆ ನಾವು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅವಳಿಗೆ ನಾಚಿಕೆ ಆಗ್ತಿದೆ ಅಂತ ಅರ್ಥ. ಅವಳ ಮುಖಕ್ಕೆ ನಾಚಿಕೆ ಬೇರೆನಾ? ಅದೇ ಒಬ್ಬ ಗಂಡ್ಸನ್ನ ಪ್ರಶ್ನೆ ಮಾಡಿದಾಗ ಅವನ ತಲೆ ತಗ್ಸಿದ್ರೆ ಅವನು ಖಂಡಿತ ತಪ್ಪು ಮಾಡಿದಾನೆ ಅಂತ ಅರ್ಥ. ತಪ್ಪಾಗಿದೆ ಮಾವ, ನಾನು ಒಪ್ಕೋತೀನಿ. ನನ್ನ ತಪ್ಪಿನ ಬಗ್ಗೆ ಅರಿವಾಯ್ತು. ನಾನು ಕಷ್ಟಪಡ್ತೀನಿ. ಆ ದಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆಗ ಆದ್ಯನ್ ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ದನ್ನ ಯಾರೂ ನೋಡಿಲ್ಲ. ಈಗ ನಾವು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ಕಾಗಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಪ್ರೀತಿನ ನೀವು ಕಣ್ಣಾರೆ ನೋಡಿದೀರ. ನಮ್ಮ ಪ್ರೀತಿನ ಗೆಲ್ಸೋ ಅಂತ ಅವಕಾಶ ನಮಗ್ ಕೊಡಬೇಕು ಮಾವ. ಏನ್ರಿ ನಿಜನೇರಿ, ಇವ್ರಿಬ್ರು ಈಗ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಒಟ್ಟಿಗೆ ಬದುಕಬೇಕು ಅಂತ ಕೂಡ ಆಸೆ ಪಡ್ತಿದ್ದಾರೆ. ಇವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ರಿ. ನೋಡಿದ್ರ ಅದ್ಕೆ ಭಾವನವ್ರನ್ನ ಒಪ್ಸೋ ತರ ಇದಾರ ಅಕ್ಕ. ಎಷ್ಟು ಜಾಣ್ತನದಿಂದ ಮಾತಾಡ್ತಿದಾರೆ. ಅಣ್ಣ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ ಪಾರ್ವತಿ. ತಲೆಯಿಂದ ಕಾಲಿಗೆ, ಕಾಲಿಂದ ತಲೆಗೆ ಹಾಕ್ತಾನೆ ಇರ್ತಾನೆ. ಇವ್ರಿಗೆಲ್ ಮದ್ವೆ ಮಾಡಿಸ್ತಾನೆ? ಇಲ್ಲ ಅನ್ಬೇಡಿ ಮಾವ. ನೋಡ್ಸಿನು, ನಾನು ಒಂದು ಹೆಣ್ಮಗಳನ್ನ ಹೆತ್ತಿರೋ ತಂದೆನೆ. ರಾಜಲಕ್ಷ್ಮಿ ಶೌರ್ಯನ ಪ್ರೀತಿಸಿದ್ಲು ಅಂತ ನನ್ನ ಅನುಮತಿ ಇಲ್ದೇನೆ ಅವಳು ಮದುವೆ ಮಾಡ್ಕೊಳ್ಳಿಲ್ಲ. ಆದ್ಯ ಅವ್ರ ತಂದೆ ಕೂಡ ಹಾಗೇನೆ. ಅವಳನ್ನ ಹೆತ್ತಿರೋ ತಂದೆ ಬದುಕಿರೋವಾಗ ಅವ್ರ ಇಷ್ಟಾನುಸಾರನೇ ನಿಮ್ ಮದುವೆ ನಡಿಬೇಕು. ಅವ್ರು ಒಪ್ಕೊಂಡ್ರೆ ಅದಕ್ಕಿಂತ ಬೇಕಾಗಿರೋದು ಇನ್ನೇನಿದೆ? ಗಂಡ ಹೆಂಡತಿ ಒಬ್ರಿಗೊಬ್ರು ಚೆನ್ನಾಗಿ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ ಅತ್ತೆ. ಅತ್ತಿಗೆ ಮೇಲೆ ನಿಮ್ಗೆ ಎಷ್ಟೇ ವಾತ್ಸಲ್ಯ ಇರ್ಬೋದು, ಆದ್ರೆ ಆಸ್ತಿ ಮೇಲೆ ನಿಮ್ಗೆ ಪೂರ್ತಿ ಹಕ್ಕಿಲ್ವಲ್ಲ. ನನ್ ಸ್ವಂತ ಮಗ ಅಲ್ದೇ ಇರೋ ನಿನ್ಗೆ ಈ ಆಸ್ತಿನ ಅಡ ಇಡೋಕ್ ಕೊಡ್ಬೇಕಾ? ಅತ್ತೆ ಹೇಳೋದ್ರಲ್ಲೂ ನಿಜ ಇದೆ ಅಲ್ವಾ? ಆದ್ರೂ ಆಸೆಗೆ ಒಂದ್ ಮಿತಿ ಇರ್ಬೇಕು. ಅಸ್ಮಿತನ್ ನೋಡಿ ಕಲ್ತ್ಕೊಳ್ಳಿ. ಅವಳು ಕೂಡ ಹಾಕಿ ಆಡ್ತಾ ಇದ್ದಾಳೆ. ಹೀಗ ಅತ್ತೆ ಆಸ್ತಿ ಇಟ್ಕೊಂಡು ಬೆಳಿಬೇಕು ಅನ್ಕೊಂಡಿಲ್ಲ. ನಾನ್ ಅನ್ಕೋಬಾರ್ದು, ಆದ್ರೆ ರಾಜಲಕ್ಷ್ಮಿಗೇನ್ ಕಮ್ಮಿ? ಅವ್ರ ಅಪ್ಪ ಕೂಡ ತುಂಬಾನೇ ಸಂಪಾದನೆ ಮಾಡಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಆಸ್ತಿ ಇದೆಯಲ್ಲ, ಅವ್ರನ್ನ ಕೇಳ್ಬೋದಲ್ವಾ? ಏನ್ ಮಾತಾಡ್ತಿದ್ಯಾ? ಸರ್ ಸುಮ್ಮನೆ ಇರಿ ಸರ್. ಸರಿಯಾಗಿ ಹೇಳ್ದಮ್ಮ. ಹೇಳೋ, ಇದಕ್ಕೇನ್ ಹೇಳ್ತೀಯಾ? ಅಮ್ಮ, ನಾನು ರಾಜಲಕ್ಷ್ಮಿನ ಪ್ರೀತಿಸಿ ಮದ್ವೆ ಆದೆ. ಅವಳು ನನ್ನ ಕೈ ಹಿಡ್ಕೊಂಡು ಮನೆಗೆ ಬಂದ್ಲು. ನನಗ್ ಬೇಕಾಗಿದ್ದು ಅವಳ ಆಸೆಗಳು ಈಡೇರ್ಬೇಕು. ಅವಳ ಆಸ್ತಿ ಬೇಡ. ಅಂತ ಆಸೆನೆಲ್ಲ ಸಾಯಿಸ್ಕೊಂಡು ಬಾಯಿ ಮುಚ್ಕೊಂಡು ಮನೇಲೇ ಇರೋ ಕೇಳು. ಈಗ ಇವ್ರನ್ನ ಮತ್ತೆ ಯಾರು ತಲೆ ಎತ್ಕೊಂಡು ತಿರ್ಗಾಡ್ದೆ ಇರೋ ಹಾಗೆ ಮಾಡೋದ್ ಬೇಡ. ದೊಡ್ಡ ಸೊಸೆಗೆ ನ್ಯಾಯ ಕೊಡ್ಸಕ್ ಹೋಗಿ ಚಿಕ್ಕ ಸೊಸೆಗೆ ಅನ್ಯಾಯ ಮಾಡಲ್ಲ. ನೀನು ಯಾರಿಗೆ ಎಂತ ನ್ಯಾಯ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಣೆ. ಅಲ್ಲ, ನೀನ್ ಲೋನ್ಗೆ ಅಪ್ಲೈ ಮಾಡೋಕ್ ಮುಂಚೆ ಅಮ್ಮನ್ಗೊಂದು ಮಾತು ಹೇಳ್ಬೇಕಿತ್ತಲ್ವಾ ಅಣ್ಣ? ತಪ್ಪು ಮಾಡ್ಬಿಟ್ಟೆ ಅಣ್ಣ. ಲೇ, ತಪ್ಪು ಒಪ್ಪಿನ ಬಗ್ಗೆ ನೀನು ಮಾತಾಡ್ಬೇಡ ಕಣೋ. ನೀವು ಸುಮ್ಮನಿರಪ್ಪ. ತಾಯಿಗಿಂತ ದೊಡ್ಡ ದೇವ್ರಿಲ್ಲ ಅಂತಾರೆ. ಹೆಂಡತಿ ಬರ್ತಿದ್ದಾಗೆ ತಾಯಿನೇ ಮರ್ತ್ಬಿಡೋದ ಅಣ್ಣ? ನಾನು ಅಮ್ಮನ್ನ ಸ್ವಂತ ತಾಯಿ ತರ ನೋಡ್ಕೊಂಡಿದ್ದೀನಿ. ಅವರು ಬರೀ ನನ್ನ ಬೆಳೆಸಿರೋರಷ್ಟೇ ಅಂತ ನೋಡೇ ಇಲ್ಲ.
ಅಮ್ಮನ್ ನಾನು ಎದೆಲಿಟ್ಕೊಂಡು ಪೂಜಿಸ್ತೀನಿ ಕಣೋ. ಅದ್ ಯಾರಿಗೂ ನಿಮ್ಗೆ ಅರ್ಥನೇ ಆಗಲ್ಲ ಅಂತ. ನನಗೋಸ್ಕರ ನೀವ್ ಯಾರ ಬಗ್ಗೆನೂ ಮಾತಾಡ್ಬೇಡಿ. ಬಂದ್ಬಿಟ್ಲು ನ್ಯಾಯ ಮಾಡೋಕೆ. ಈ ಗಲಾಟೆ ಶುರು ಆಗಿದೆ ನಿನ್ನಿಂದ. ಅಮ್ಮ ಪ್ಲೀಸ್, ರಾಜಿ ಆಡಿದ ಮಾತಲ್ಲಿ ಬೇರೆ ಅರ್ಥ ಹುಡುಕ್ಬೇಡ. ಹಾಗಿದ್ಮೇಲೆ ನೀನು ಕೂಡ ಇವಳನ್ನ ಏನೇನೋ ಮಾಡ್ಬೇಕು ಅಂತ ಬೇರೆ ಬೇರೆ ದಾರಿಗಳನ್ನ ಹುಡುಕ್ಬೇಡ. ಅಮ್ಮ ಅದ್ ಹಾಗಲ್ಲ, ನಾನು ಹೇಳೋದ್ ಸರ್, ಸ್ವಲ್ಪ. ಸಾಕು, ಇನ್ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ಸರ್, ನಾನು ಎಲ್ಲಿಗೂ ಹೋಗಲ್ಲ. ಸೀನು, ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮಪ್ಪ ನಿನ್ನ ಅಮೆರಿಕ ಕರ್ಕೊಂಡು ಹೋಗಕ್ಕೂ ಮುಂಚೆ ನಿನ್ನ ನಾನೇ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಹೇಗಿರುತ್ತೆ? ಈ ಸಲ ಎಲ್ರೂ ಸೇರಿ ಹೊಡಿತಾರೆ. ಓ, ಸೀನು, ನಮ್ಗ್ ಆಲ್ರೆಡಿ ಮದ್ವೆ ಆಗಿದೆ. ಒಂದ್ ಕಡೆ ಎಲ್ರನ್ನೂ ಒಪ್ಸಿ ಜೊತೆಯಲ್ಲಿರೋದೇ ನಮಗ್ ಬೇಕಾಗಿರೋದು. ಯಾರಿಗೂ ಯಾವ ಅಭ್ಯಂತರನೂ ಇಲ್ಲ, ನಿಮ್ಮಪ್ಪ ಒಬ್ರಿಗೆ ಬಿಟ್ಟು. ಎಲ್ಲಾ ವಿಷಯನೂ ನೀನ್ ಮೊದ್ಲೇ ಹೇಳಿದಿದ್ರೆ ದೊಡ್ಡಪ್ಪ ಅವರು ಡ್ಯಾಡಿನ ಕನ್ವಿನ್ಸ್ ಮಾಡ್ತಾ ಇದ್ರು. ಇಲ್ಲಿವರೆಗೂ ಅದ್ ಬರ್ತಾನೆ ಇರ್ಲಿಲ್ಲ. ಅದ್ಯ, ಏನಾಯ್ತು ಅದ್ಯ? ಫುಡ್ ಪಾಯ್ಸನ್ ಆಗಿರೋ ಹಾಗಿದೆ ಸೀನು.